ನಾನು ಗೀತಾ. ಮೊದಲಿಗೆ ನೋಡೋಣ ಇವತ್ತಿನ ಹೆಡ್ಲೈನ್. ಕೆಲಸ ಮಾಡುತ್ತಿದ್ದ ವೇಳೆ ಆಯಿ ತಪ್ಪಿ ಬಿದ್ದು ಕಾರ್ಮಿಕ ಸಾವು. ವಿಜಯಪುರದಲ್ಲಿ ಘಟನೆ. ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ಜಾತ ಪಕ್ಷಿಯಂತೆ ಕಾಯುವ ರೈತರ ದುಸ್ಥಿತಿ. ಕೋಟಿಗೆಲಿ ಶ್ರೀ ವೀರ ಮದಕರಿ ನಾಯಕ ಜಯಂತಿ ಅಂಗವಾಗಿ ಸರಳಾಚರಣೆ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಪುಷ್ಪ ಕೆಕೆರವರ ಕಾಫಿ ತೋಟದಲ್ಲಿ ಪತ್ತೆಯಾಗಿದೆ ಅಪರೂಪದ ರಾಬಿನ್ ಹಕ್ಕಿಯ ನೀಲಿ ಮೊಟ್ಟೆ. ಬ್ರೇಕಿಂಗ್ ನ್ಯೂಸ್. ವಿಜಯಪುರದ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಆಯಿ ತಪ್ಪಿ ಬಿದ್ದು ಕಾರ್ಮಿಕ ಸುರೇಶ್ ಪೂಜಾರಿ ಸಾವು. ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಆಯತಪ್ಪಿ ಬಿದ್ದು ಕಾರ್ಮಿಕ ಸಾವನ್ನಪ್ಪಿರುವ ಘಟನೆಯೊಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಮೇಲ್ ಪಟ್ಟಣದ ಕೆಪಿಆರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿದೆ. ಕೆಪಿಆರ್ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕ ಹಾಗೂ ಆಲ್ಮೇಲ್ ಪಟ್ಟಣದ ಧನದ ಬಜಾರ್ ನಿವಾಸಿ ಸುರೇಶ್ ಹನುಮಂತ್ ಪೂಜಾರಿ ಮೃತ ಯುವಕನಾಗಿದ್ದಾನೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುರೇಶ್ ಬಿದ್ದು ಸಾವನ್ನಪ್ಪಿದ್ದು ಕಾರ್ಖಾನೆ ಆಡಳಿತ ಮಂಡಳಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿ ಮೃತ ಸುರೇಶ್ ಕುಟುಂಬಸ್ಥರು ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ಆಲ್ಮೇಲ್ ಪಟ್ಟಣದ ಅಂಬೇಡ್ಕರ್ ವೃತ್ತದ ಎದುರು ದಿಢೀರನೆ ಪ್ರತಿಭಟನೆ ನಡೆಸಿದರು. ತಮಿಳುನಾಡಿನ ಮೂಲದ ಕೆಪಿಆರ್ ಸಕ್ಕರೆ ಕಾರ್ಖಾನೆಯಲ್ಲಿ ಹಲವು ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದ ಸುರೇಶ್ ಇನ್ನೂ ಕಾರ್ಖಾನೆಯಲ್ಲಿ ಬಿದ್ದ ಪರಿಣಾಮ ಸೋಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದರು. ಗಾಡಿ ಅದ ಹಿಂಗೆ ಆಲೋಗತ್ತು ಅಂದ್ರೆ ಗತಿ ಏನು ಎಫ್ಆರ್ ದಾಖಲು ಮಾಡ್ಬೇಕಂದ್ರೆ ಅವ್ನು ಮೆನ್ಷನ್ ಮಾಡ್ಬೇಕಲ್ಲ. ಏನು ಏನು ಈಗ ನಮ್ಗೆ ಅವ್ರ ಏನು ಬೇರೆ ಬರ್ದ್ರು ನಾವೇನು ಬೇರೆ ಬಂದ್ರಿ ಅವ್ರೊಳಗೊಂದು ಬೇರೆ ಬರ್ದಿರ್ತಾರೆ ಅವ್ರು. ಈಗ ಪಿ ಎಮ್ ಆರಾಗ ಡಾಕ್ಟರ್ ಅವರು ಮಾಡಿರ್ತಾರೆ. ನಾವು ಯಾರು ಹೋಗಿಲ್ಲ, ನಮ್ಗೆ ಗೊತ್ತಾ ಇಲ್ಲ. ನಮಗೆ ಎಮ್ ಎಲ್ ಸಿನೂ ಬಂದಿಲ್ಲ, ಇನ್ನೂವರೆಗೆ ಎಮ್ ಎಲ್ ಸಿ ಬಂದಿಲ್ಲ. ಅವ್ರು ಎಮ್ ಎಲ್ ಸಿ ರೆಫರ್ ಮಾಡಿಲ್ಲ. ಏನು ಕೇಳಿ ನಾವು ಹೋಗಿ ಬಂದಿವಲ್ಲಿ ಎಮ್ ಎಲ್ ಸಿ ಮಾಡಿಲ್ಲ. ಇಲ್ಲಿ ಹಂಗೆ ಡೈರೆಕ್ಟ್ ಆಗಿ ಎಮ್ ಎಲ್ ಸಿ ಮಾಡಿಲ್ಲ. ಇವರು ಎಮ್ ಎಲ್ ಸಿ ಮಾಡಿದ್ರೆ ಹೇಳ್ತಾರೆ, ಇಲ್ಲಿ ಎಮ್ ಎಲ್ ಸಿ ಮಾಡಿಲ್ಲ. ಅವರು ಸೀರಿಯಸ್ನಲ್ಲಿ ಕಳಿಸ್ಬಿಟ್ರೆ ರೆಫರ್ ಮಾಡ್ಯವ್ರು. ಅವ್ರ ಮನೆಯವ್ರು ಕಳಿಸಿ ರೆಫರ್ ಮಾಡ್ತಾರೆ. ಯಾಕೆ ಪಿ ಎಮ್ ರಿಪೋರ್ಟ್ ಬರ್ತಾರೆ, ಅದಕ್ಕೂ ನಾನು ಕಳಿಸ್ಬೇಕಲ್ಲ. ಹಂಗೆ ಮಾಡಕ್ಕೆ ಬರಂಗಿಲ್ಲ. ಇವ್ರು ವಾಲಂದ್ರೂ ಬಿಡ್ಲಕ್ಕೆ ಬರಂಗಿಲ್ಲ. ಎಫ್ಆರ್ ಅಂತೂ ಮಾಡಲೇಬೇಕು. ಮುಂದೆ ಕೋರ್ಟ್ನಾಗ ಅದು ಕೇಸ್ ಬಿಡುಗಡೆನೋ ಅದು ಇದು ನಮ್ಗೆ ಗೊತ್ತಿಲ್ಲ. ಬ್ರೇಕಿಂಗ್ ನ್ಯೂಸ್. 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ. ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ನಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯ ಕುನ್ನೂರು ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆ ವತಿಯಿಂದ ಮಂಜೂರಾದ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಕೊಠಡಿ ನಿರ್ಮಾಣ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರು ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. ಸವಲತ್ತು ಪಡೆಯಲು ರೈತರು ಜಾತ ಪಕ್ಷಿಯಂತೆ ಕಾಯುವ ದುಸ್ಥಿತಿ ಬಂದಿದೆ. ಸಾರ್ವಜನಿಕರ ಆಕ್ರೋಶ.
ಸ್ವಚ್ಛ ಭಾರತ್ ಅಭಿಯಾನ್ ನೆಪ ಮಾತ್ರ. ಗಾಂಧಿ ಒಡನಾಡಿ ಹಾಗೂ ಶಿಕ್ಷಣ ತಜ್ಞ ಎಚ್.ಎನ್. ನರಸಿಂಹಯ್ಯ ಅವರ ಸ್ವಗ್ರಾಮವೂ ಆಗಿರುವ ಈ ಗ್ರಾಮ ಸ್ವಚ್ಛ ಭಾರತ್ ಅಭಿಯಾನ್ ಚಾಲನೆ ನೀಡಿ ಹಲವು ವರ್ಷಗಳು ಕಳೆದಿವೆ. ಕಚೇರಿಯಲ್ಲಿ ಶೌಚಾಲಯವಿಲ್ಲದೆ ಮಹಿಳೆಯರು ಬರಿಹಿದೆಸಿ ಹೋಗಲು ಹಿಂಜರಿಯುವ ಪರಿಸ್ಥಿತಿ ಬಂದಿದೆ. ಇಲ್ಲಿನ ನಾಡ ಕಚೇರಿ ಆವರಣದಲ್ಲಿ ಗಿಡಗಂಟೆ ಬೆಳೆದು ಕಸಕಡ್ಡಿ ತುಂಬಿ ಗಬ್ಬುನಾಥ ಹೊಡೆಯುತ್ತಿದೆ. ಗಿಡಗಳ ಪೊದೆಗಳಲ್ಲಿ ಹಾವು ಚೇಳು ಓಡಾಡುತ್ತಿವೆ. ಇದರಿಂದ ಇಲ್ಲಿಗೆ ಬರುವ ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಇದ್ದಾರೆ. ಇನ್ನಾದರೂ ಮೇಲಾಧಿಕಾರಿಗಳು ಹೊಸೂರು ನಾಡ ಕಚೇರಿ ಮೂಲಭೂತ ಸೌಕರ್ಯ ನೀಡಲು ಮುಂದಾಗಬೇಕೆಂದು ಸ್ಥಳೀಯರ ಒತ್ತಾಸೆಯಾಗಿದೆ. ಬ್ರೇಕಿಂಗ್ ನ್ಯೂಸ್. ಕೂಡ್ಲಿಗಿಯಲ್ಲಿ ಶ್ರೀ ವೀರ ಮದಕರಿ ನಾಯಕ ಜಯಂತಿಯನ್ನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಕುಡ್ಲಿಗಿ ಪಟ್ಟಣದ ಶ್ರೀ ರಾಜ್ ವೀರ್ ಮದಕರಿ ನಾಯಕ್ ವೃತ್ತದಲ್ಲಿ ನಾಡದೊರೆ ಶ್ರೀ ವೀರ್ ಮದಕರಿ ನಾಯಕ್ ಜಯಂತಿಯನ್ನು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಜಯಂತಿಯಲ್ಲಿ ನಾಯಕ್ ಮಹಾಸಭಾದ ಕಾರ್ಯದರ್ಶಿ ಶ್ರೀಮತಿ ಜಿ ನಾಗಮಣಿ, ಶಿಕ್ಷಕಿ ಶ್ರೀಮತಿ ಗೀತಾ, ಮುಖಂಡ ಹಾಗೂ ಪಂಪ್ ಸದಸ್ಯ ಕಾವಲ್ಲಿ ಶಿವಪ್ಪ ನಾಯಕ್, ತಾಲೂಕು ಮಹಾಸಭಾದ ಅಧ್ಯಕ್ಷ ಎಸ್ ಸುರೇಶ್, ಬಾನದ್ ಶಿವಶಂಕರ್, ಕುಪ್ಪಲ್ ಕಾರಪ್ಪ, ಪಿ ಚಂದ್ರು, ಡಾನಿ ರಾಘವೇಂದ್ರ, ಬಿ ಭೀಮೇಶ್, ಗುರಿಕಾರ್ ರಾಘವೇಂದ್ರ, ನಲ್ಮುತಿ ದುರ್ಗೇಶ್, ಅಕ್ಕಿ ಅಂಜಿನಪ್ಪ, ಓಬಣ್ಣ, ಬಂಡ್ರಿ ವೆಂಕಟೇಶ್, ಮಾಳ್ಗಿ ನರಸಿಂಹ, ಕೊಡಯ್ಯರ್ ಮಂಜುನಾಥ್, ಆಟೋ ಕುಮಾರ್, ಬೆಟ್ಟ ರಮೇಶ್, ಅಭಿ, ಎಸ್ ವೆಂಕಟೇಶ್, ಎಸ್ ಮಣಿಕಂಠ್, ಗುಪ್ಪಾಲ್ ಸತೀಶ್ ಮತ್ತು ಆಟೋ ಚಾಲಕರು, ಸಮಾಜದ ಬಂಧುಗಳು ಇತರರು ಇದ್ದರು. ಬ್ರೇಕಿಂಗ್ ನ್ಯೂಸ್. ಅಂತಾರಾಷ್ಟ್ರೀಯ ವಿಪತ್ತು ತಡೆ ದಿನಾಚರಣೆಯ ಪ್ರಯುಕ್ತ ಶಂಕರಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ. ಅಥಣಿ ಅಂತಾರಾಷ್ಟ್ರೀಯ ವಿಪತ್ತು ತಡೆ ದಿನಾಚರಣೆ ಪ್ರಯುಕ್ತ ಶಂಕರಟ್ಟಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ವೇಳೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಪಶುವೈದ್ಯ ಕೇಂದ್ರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಬಸವರಾಜ್ ಖೇಮ್ಲಾಪುರ್ ವಿಪತ್ತು ನಿರ್ವಾಹಕ ಘಟಕದ ಸಂಯೋಜಕರು, ದರೂರ್ ಹಾಗೂ ವಲಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು ಮತ್ತು ವೈದ್ಯಾಧಿಕಾರಿಗಳು ಮತ್ತು ನರ್ಸ್ ಸ್ವಯಂ ಸೇವಕರು ಜಕಪ್ಪ ತೀರ್ಥ, ವಿಠ್ಠಲ್ ಕುಂಬಾರ್, ಸದಾಶಿವ್ ಚೌಗುಲ, ರಾಜೀವ್ ನಾರ್ಗೊಂಡ್, ಸಂಜು ಶಂಕರಟ್ಟಿ ಸೇರಿದಂತೆ ದರೂರ್ ವಲಯದ ಸಂಯೋಜಕರು ಮತ್ತು ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಮಂಗಳೂರಿನಲ್ಲಿ ಮಹಾನಗರ ಪಾಲಿಕೆಯ ಅಳಕೆ ಮಾರುಕಟ್ಟೆ ಕಟ್ಟಡ ಉದ್ಘಾಟನೆ. ಮಂಗಳೂರು ಮಹಾನಗರ ಪಾಲಿಕೆಯ ಅಳಕೆ ಮಾರುಕಟ್ಟೆ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರಾದ ವೇದವ್ಯಾಸ್ ಕಾಮತ್, ಮೇಯರ್ ದಿವಾಕರ್ ಪಾಂಡೇಶ್ವರ್, ಉಪಮೇಯರ್ ವೇದಾವತಿ, ಎಂಬಿ ಪುರಾಣಿಕ್ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನ ಇಂದು ರಿಪಬ್ಲಿಕ್ ಆಫ್ ಕೊರಿಯಾ ದೇಶದ ಕಾನ್ಸಲ್ ಜನರಲ್ ಯಂಗ್ ಸೆ ಉಪ್ ಕೋನ್ ಅವರು ಭೇಟಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನು ಇಂದು ರಿಪಬ್ಲಿಕ್ ಆಫ್ ಕೊರಿಯಾ ದೇಶದ ಕೌನ್ಸಲ್ ಜನರಲ್ ಯಂಗ್ ಸೆ ಆಫ್ ಕೋನ್ ಅವರು ಭೇಟಿಯಾದರು. ರಾಜ್ಯದಲ್ಲಿ ಹೂಡಿಕೆಗೆ ಇರುವ ಅವಕಾಶಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀ ಗೌರವ್ ಗುಪ್ತಾ, ಉದ್ಯೋಗ ಮಿತ್ರ ವ್ಯವಸ್ಥಾಪಕ ನಿರ್ದೇಶಕ ರೇವನಗೌಡ್ ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಸರ್ಕಾರಿ ಆಸ್ಪತ್ರೆಯ ನೂತನವಾಗಿ ನವೀಕರಿಸಲ್ಪಟ್ಟ ಕೇಂದ್ರಗಳನ್ನ ಯಶವಂತ ರಾಯಗೌಡ ಪಾಟೀಲ್ ಉದ್ಘಾಟನೆ ಮಾಡಿದ್ರು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಕಣ್ಣು ಶಸ್ತ್ರಚಿಕಿತ್ಸಾ ಘಟಕ, ಕೋವಿಡ್-19 ರೋಗಿಗಳ ವಾರ್ಡ್, ಉಪಹಾರ ಕೋಣೆ, ರಕ್ತ ಶೇಖರಣಾ ಘಟಕ, ಆಮ್ಲಜನಕ ಘಟಕ, ಇತರೆ ಸಾರ್ವಜನಿಕ ಆಸ್ಪತ್ರೆಯ ನೂತನವಾಗಿ ನವೀಕರಿಸಲ್ಪಟ್ಟ ಕೇಂದ್ರಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂಡಿ ಸಾರ್ವಜನಿಕ ಆಸ್ಪತ್ರೆಗೆ ಬಡವರು ಮತ್ತು ಅತ್ಯಂತ ಆರ್ಥಿಕವಾಗಿ ಹಿಂದುಳಿದವರು ಇಂತಹ ಜನರು ಬರುತ್ತಾರೆ. ಇವರ ಸೇವೆ ಮಾಡಿದಾಗ ಮಾತ್ರ ದೇವರ ಸೇವೆ ಮಾಡಿದಂತಾಗುತ್ತದೆ. ದಿನ ದುರ್ಬಲರಲ್ಲಿ ದೇವರನ್ನ ಕಾಣಬೇಕು ಎಂದು ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಹೇಳಿದರು. ಇದು
ಪೇಯಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಬರ್ತಕ್ಕಂಥ ಹಾಸ್ಪಿಟಲ್ ಅಂತ ನಾನು ಹೇಳ್ತೇನೆ. ಯಾರು ಆರ್ಥಿಕವಾಗಿ ಸಶಕ್ತ ಇರ್ತಾರೆ ಅವರು ಇದ್ರ ಮೇಲೆ ಅಷ್ಟು ಅವಲಂಬನೆ. ಅದು ಸಹಿತ ಒಂದೊಂದು ಸರ್ತಿ ಚಲೋ ಡಾಕ್ಟರ್ಸ್ ಇದ್ದರೆ ಇಲ್ಲೂ ಸಹಿತ ಆಗಬೇಕು ಆದಂಥ ಉದಾಹರಣೆಗಳು ನಮ್ಮ ಗೌರ್ಮೆಂಟ್ ನಾವು ನೋಡಿದ್ದೀವಿ. ಅದಕ್ಕೆ ನಾನು ಒಂದೇ ಸಮಸ್ಯೆ ಏನಂದರೆ ಮುಖಾಂತರ ಏನು ನಮ್ಮ ಬಡ ಜನರು ನಿಮ್ಮ ಮೇಲೆ ವಿಶೇಷವಾದಂಥ ಇಟ್ಕೊಂಡು ನಿಮ್ಮ ಬರ್ತಾರೆ ಅವ್ರಿಗೆ ಎಲ್ಲ ರೀತಿಯ ಸರ್ವಿಸ್ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಸೊ ಈಗಾಗಲೇ ಆ ಕೆಲಸ ನೀವು ಇನ್ನೊಂದಿಷ್ಟು ಬೆಳೆಸ್ತಕ್ಕಂಥ ಪ್ರಯತ್ನ ನೀವು ಮಾಡಿ ವಿಶೇಷವಾಗಿ ತಾಲೂಕು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎರಡನೇ ದೊಡ್ಡ ನಗರ ಇದೆ, ಅದ್ರ ಜೊತೆಗೆ ಎರಡನೇ ದೊಡ್ಡ ತಾಲೂಕನ್ನು. ಸೊ ಈ ಆ್ಯಂಗಲ್ನಾಗ ಈ ಪಾಪ್ಯುಲೇಷನ್ ಸರ್ವಿಸ್ ಅದರಲ್ಲೂ ಹೆಲ್ತ್ ಅದರಲ್ಲೂ ವಿಶೇಷವಾಗಿ ಏನಾಗಿರೋದ್ರೆ 135 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ಹೆಲ್ತ್ ಬಗ್ಗೆ ಎಷ್ಟು ನಿಷ್ಕಾಳಜಿ ವಹಿಸಿದೀನೋ ಅದರ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಇರೋದನ್ನ ನಾವು ಅವರನ್ನ ಹಾಸ್ಟೆಲಲ್ಲಿ ಕ್ವಾರಂಟೈನ್ ಮಾಡಿಟ್ಟು ಅವ್ರಿಗೆಲ್ಲನೂ ಚೆಕ್ ಮಾಡಿದ್ವಿ ನಾವು. ಅದರಲ್ಲಿ ಫಸ್ಟಿಗೆ ಬಂದನ್ನ ನಾವು ಹಾಸ್ಟೆಲಲ್ಲೇ ಇದ್ವಿ. ಫಸ್ಟ್ ನಾವು ಏನು ಮಾಡ್ತಾಯಿದ್ವಿ, ಯಾವುದೇ ಫಸ್ಟಿಗೆ ಬಂದ್ರೂ ಜನರಲ್ ಹಾಸ್ಪಿಟಲ್ ಬಿಜಾಪುರಕ್ಕೆ ರೆಫರ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ ಪ್ರೋಟೋಕಾಲ್ ಗೌರ್ಮೆಂಟ್ದಿಂದ ಚೇಂಜ್ ಆಯಿತು. ಎಲ್ಲೇನು ಪಾಸಿಟಿವ್ ಸಿಂಟಮೆಟಿಕ್ ಅಂದರೆ ನಿಮ್ಮಲ್ಲಿ ಯಾವುದಾದ್ರೂ ರೋಗ ಲಕ್ಷಣಗಳು ಇದ್ದರೆ ಮಾತ್ರ ಹಾಸ್ಪಿಟಲಲ್ಲಿ ಕಳಿಸಬೇಕು. ರೋಗ ಲಕ್ಷಣಗಳಿಲ್ಲ ಅಂತಂದರೆ ಅವರನ್ನು ತಹಸೀಲ್ದಾರ್ ಅವ್ರ ಜೊತೆ ಕೂಡಿಕೊಂಡು ಹಾಸ್ಟೆಲಲ್ಲಿ ಅವರನ್ನು ಕ್ವಾರಂಟೈನ್ ಕೊಡೋದು ಅಂತ ಹೇಳಿದರು. ಅದು ಮತ್ತು ಮೇಂಟೈನ್ ಹೆಚ್ಚಾಗಿದ್ರು ಮಾಡಿಸ್ಕೊಂಡು ಕಣ್ಣಿನ ಆಪ್ರೇಷನ್. ಹೀಗಾಗಿ ಇದಕ್ಕೆ ನಾವೆಲ್ಲ ಬರ್ದ ಪ್ರಯತ್ನ ಮಾಡಿದ್ವಿ. DPCS ನಮ್ಮ ಡಿಸ್ಟ್ರಿಕ್ಟ್ ಗೈಡೆನ್ಸ್ ಕಂಟ್ರೋಲ್ ಸೊಸೈಟಿ ಬೆಂಗಳೂರಿನಿಂದ ನಾನು ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಇದ್ದೀನಿ, ಇದನ್ನು ನೋಡ್ಕೊಡ್ತಲ್ಲ. ಸೊ ದಯವಿಟ್ಟು ಇದು ಮಾಡಿ ಎಲ್ಲ ಮಷಿನ್ಸ್ ಮಾಡ್ತಾರೆ ನಮ್ಮಲ್ಲಿ. ಅಂದರೆ ಈಗೇನು ಮಾಡ್ತೀವಿ ಫ್ಯೂಚರ್ಲೆಸ್ ಅಂತೀವಿ, ಅಂದರೆ ಹೊಸ ಕೊಯ್ಲಾದ ಹೊಲಿಗೆ ಹಾಕ್ಲಾರ್ದೆ ಆಪರೇಷನ್, ಆ ಥರ ಆಪರೇಷನ್ ಈ ಒಂದು ವ್ಯವಸ್ಥೆಗೆ ನಮ್ಮ ಸರ್ಕಾರದಲ್ಲಿ ಮಾಡಿದ್ದೀವಿ ಸರ್. ಲೆನ್ಸ್ನು ಎಲ್ಲಾನು ಫ್ರೀ, ಏನೂ ತೊಂದರೆ ಅವಶ್ಯಕತೆ ಇರ್ತಾರೆ. ಇನ್ಮೇಲೆ ಸರ್ಕಾರದ ದವಾಖಾನೆಗೆ ಬರೋರು ಬಂದರೆ ಅವರು ದಯವಿಟ್ಟು ಇನ್ನೊಂದೇನ ನಮ್ಮ ಸಾಹೇಬರದ್ದು ಕನಿಸಿದ್ದೊಂದಂದ್ರೆ ಆಯುಷ್ಮಾನ್ ಆರೋಗ್ಯ ಗೊತ್ತಿರುತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಮೇಂಟೈನ್ ಮಾಡುವಂಥದ್ದು ಎಷ್ಟು ಮೇಂಟೈನ್ ಮಾಡಬೇಕಾದ್ರಿಂದ ಹೆಚ್ಚು ಬೆಡ್ಗಳು ಅಲ್ಲಿ ನಮಗೆ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಸರ್ಕಾರವು ಎಲ್ಲ ಇದರಲ್ಲಿಯೂ ಎಲ್ಲ ತಾಲೂಕು ಆಸ್ಪತ್ರೆಗಳು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಆದರೆ DHO ಸರ್ ತುಂಬ ಪ್ರೆಷರ್ ಹಾಕಿ ಕೆಲಸ ಮಾಡೋ ಬಗ್ಗೆ ನಾವು ಮಾಡಿಕೊಂಡು ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟಲ್ಲೆಲ್ಲ ಅದೊಂದು ಉತ್ತರ ಕರ್ನಾಟಕ 3-4 ಆಸ್ಪತ್ರೆಗಳೇ ನಮ್ಮೊಂದು ಆಸ್ಪತ್ರೆ ಕೋವಿಡ್ ವಾರ್ಡ್ಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಅದರಂತೆ ಆಕ್ಸಿಜನ್ ಅದು ಸೆಂಟ್ರಲೈಸ್ಡ್ ಆಕ್ಸಿಜನ್ ಅನ್ನು ಮಾಡುವಾಗ ಸಾರಿಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್ ಪಾಟೀಲ್, ಶ್ರೀಮತಿ ಕೋಳೆಕರ್, ಉಮೇಶ್ ದೇಗಿನಾಳ್, ಪುರಸಭೆ ಸದಸ್ಯರು ಹಾಗೂ ಅನೇಕ ಮುಖಂಡರು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ರೇಕಿಂಗ್ ನ್ಯೂಸ್. ಬೈಲಹೊಂಗಲದಲ್ಲಿ ನಿತ್ಯ ಧೂಳು ತುಂಬಿದ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಜನತೆ ಧೂಳಿನ ಕಾಟಕ್ಕೆ ಕಂಗೆಟ್ಟು ಹೋಗಿದ್ದಾರೆ. ನಿತ್ಯ ಧೂಳು ತುಂಬಿದ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಜನತೆ ಧೂಳಿನ ಕಾಟಕ್ಕೆ ಕಂಗೆಟ್ಟು ಹೋಗಿದ್ದಾರೆ. ಮನೆಯಿಂದ ಹೋದವರು ಮನೆಗೆ ಬರುವವರೆಗೆ ಮೈ ಬಟ್ಟೆ ತುಂಬಾ ಧೂಳು ಆವರಿಸಿಕೊಂಡಿರುತ್ತದೆ. ಈ ಕಾಟದಿಂದ ಯಾವಾಗ ಮುಕ್ತಿ ಸಿಗುತ್ತದೆ? ಧೂಳಿನಿಂದ ಮಾನಸಿಕವಾಗಿ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಗ್ರಾಮದ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಭೂಮಿ ಪೂಜೆ. ಕಲೆ, ಸಂಸ್ಕೃತಿ, ಪರಂಪರೆಯ ವೈಭವವನ್ನ ಹೊಂದಿರುವ ಭವ್ಯ ನಾಡು ನಮ್ಮದು. ಇಂತಹ ಅದ್ಭುತ ಸಂಸ್ಕೃತಿಯ ಮಹತ್ವವನ್ನ ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸಿದಾಗ ಹಾಗೂ ಅಭಿವೃದ್ಧಿಪಡಿಸಿದಾಗ ಮಾತ್ರ ಅದರ ಪರಂಪರೆ ಉಳಿಯಲು ಹಾಗೂ ಪ್ರಗತಿಯಾಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ರಾಂಪುರ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಶ್ರೀ ಮುರುಘಾಬಾಯಿ ದೇವಸ್ಥಾನದ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರ ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಗಣೇಶ ದೇವಸ್ಥಾನದ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಭೂಮಿ ಪೂಜೆ. ಗ್ರಾಮಗಳು ಅಭಿವೃದ್ಧಿಯಾದಾಗ ಮಾತ್ರ ದೇಶ ಪ್ರಗತಿಯ ಪಥದತ್ತ ಸಾಗಲು ಸಾಧ್ಯವಾಗುತ್ತದೆ. ಈ ಸಲುವಾಗಿ ಕ್ಷೇತ್ರದ ಪ್ರತಿ ವಲಯಗಳ ಅಭಿವೃದ್ಧಿಗೆ ಒತ್ತು ನೀಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಈ ಸದುದ್ದೇಶದಿಂದ ನಿಟ್ಟಿನಲ್ಲಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ನಾಯಂಗ್ಲಾಜದ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿಯವರ ವಿಶೇಷ ಪ್ರಯತ್ನದಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಶ್ರೀ ಗಣೇಶ ದೇವಸ್ಥಾನದ ಹತ್ತಿರ ಸಾಂಸ್ಕೃತಿಕ ಭವನದ ಕಾಮಗಾರಿಗೆ ಊರಿನ ಹಿರಿಯರು, ಗಣ್ಯರು, ಮಹಿಳೆಯರ ಜೊತೆಗೂಡಿ ಭೂಮಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ಬ್ರೇಕಿಂಗ್ ನ್ಯೂಸ್. ಬೆಟ್ಟತೂರು ಗ್ರಾಮದ ಪುಷ್ಪ ಕೇಕಿರವರ ಕಾಫಿ ತೋಟದಲ್ಲಿ ಅಪರೂಪದ ಇಂಡಿಯನ್ ರಾಬಿನ್ ಹಕ್ಕಿಯ 6 ಮೊಟ್ಟೆಗಳು ಗೋಚರಿಸಿದೆ. ನಗರ ವಾಸಿಗಳು ಕಾಡಿನ ಹಕ್ಕಿಗಳು ಹೋಗಲಿ, ಅವುಗಳ ಸಂತತಿ ಉತ್ಪಾದಿಸುವ ಮೊಟ್ಟೆಗಳನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ಅಂತದ್ರಲ್ಲಿ ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಪುಷ್ಪ ಕೇಕಿರವರ ಕಾಫಿ ತೋಟದಲ್ಲಿ ಅಪರೂಪದ ಇಂಡಿಯನ್ ರಾಬಿನ್ ಹಕ್ಕಿಯ 6 ಮೊಟ್ಟೆಗಳು ಗೋಚರಿಸಿದೆ. ದಟ್ಟ ಹುಲ್ಲಿನಿಂದ ಕೂಡಿದ್ದ ತೋಟದಲ್ಲಿ ಕೆಲ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ವೇಳೆ ಮಳೆಗೆ ರಕ್ಷಿಸಲು ಸುರಕ್ಷಿತವಾಗಿ ರಕ್ಷಿಸಲ್ಪಟ್ಟ ಹಕ್ಕಿ ಗೂಡು ಪತ್ತೆಯಾಗಿದೆ. ಕಾರ್ಮಿಕರ ಸಮಯ ಪ್ರಜ್ಞೆಯಿಂದ ಗೂಡಿಗೆ ಯಾವುದೇ ಹಾನಿ ಮಾಡದೆ ಹಾಗೆ ಬಿಡಲಾಯಿತು. ಅಪರೂಪದ ನೀಲಿ ಮೊಟ್ಟೆಯನ್ನ ನೋಡಿ ಪ್ರತಿಯೊಬ್ಬರಿಗೂ ಅಚ್ಚರಿಯಾಗಿ ತಮ್ಮ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡರು. ಈ ಸಂದರ್ಭ ತಾಯಿ ರಾಬಿನ್ ಹಕ್ಕಿ ಅಕ್ಕಪಕ್ಕದಲ್ಲಿ ಸುಳಿದಾಡುತ್ತಿತ್ತು. ಈ ಅಪರೂಪದ ನೀಲಿ ಮೊಟ್ಟೆಯನ್ನ ಕೆಲವು ಪಕ್ಷಿ ತಜ್ಞರು ಗೂಗಲ್ನಲ್ಲಿ ಪರಿಶೀಲಿಸಿದಾಗ ಇದು ಇಂಡಿಯನ್ ರಾಬಿನ್ ಹಕ್ಕಿಯ ಮೊಟ್ಟೆಗಳು ಎಂದು ತಿಳಿದು ಬಂದಿದೆ. ಬ್ರೇಕಿಂಗ್ ನ್ಯೂಸ್. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತ್ಯಕ್ಷವಾದ ಹಾವನ್ನ ಕಂಡು ಗಲಿಬಿಲಿಯಾದ ಡಿಸಿ ಕಚೇರಿಯ ಸಿಬ್ಬಂದಿಗಳು. ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಪ್ರತ್ಯಕ್ಷವಾದ ಹಾವು ಡಿಸಿ ಕಚೇರಿ ಒಳಗಡೆ ಓಡಾಡಿ ಗಾಬರಿ ಹುಟ್ಟಿಸಿದೆ. ನಂತರ ಸ್ನೇಕ್ ನರೇಶ್ರಿಂದ ಕೆರೆ ಹಾವನ್ನ ರಕ್ಷಣೆ ಮಾಡಿ ಬಳಿಕ ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಟ್ಟಿ ಸರ್. ಬ್ರೇಕಿಂಗ್ ನ್ಯೂಸ್. ಯಕ್ಷ ಪ್ರೇಮಿಗಳಿಗೆ ಸಿಹಿ ಸುದ್ದಿ. ನವೆಂಬರ್ ಅಂತ್ಯದಲ್ಲಿ ಯಕ್ಷಗಾನ ಮೇಳಗಳ ತಿರುಗಾಟ ಸಾಧ್ಯತೆ. ಹೌದು, ಈ ಬಗ್ಗೆ ಧಾರ್ಮಿಕ ದತ್ತಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಮಂಗಳೂರಿನಲ್ಲಿ ಸಭೆ ನಡೆಸಿದ್ದು ಯಕ್ಷಗಾನ ಮೇಳಗಳು ಕೊರೋನಾ ನಿಯಮಗಳನ್ನು ಅಳವಡಿಸಿಕೊಂಡು ನವೆಂಬರ್ ಅಂತ್ಯಕ್ಕೆ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳು ಹಾಗೂ ಕಲಾವಿದರು ಹಾಗೂ ಮೇಳಗಳ ವ್ಯವಸ್ಥಾಪಕರಿಗೆ ಸೂಚನೆ ನೀಡಲಾಯಿತು. ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್. ಗಳಿಕೆ ರಜೆ ನಿಗದೀಕರಣಕ್ಕೆ ಅನುಮತಿ. ಈ ಕುರಿತಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖ್ಯ ಲೆಕ್ಕಾಧಿಕಾರಿಗಳು ಹಾಗೂ
ಆಯುಕ್ತರ ಆರ್ಥಿಕ ಸಲಹೆಗಾರರು ಸುತ್ತೋಲೆ ಹೊರಡಿಸಿದ್ದು, ರಾಜ್ಯದಲ್ಲಿನ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿ ಹೊಂದುವ ನೌಕರರಿಗೆ ಪಿಂಚಣಿ ಮತ್ತು ನಿವೃತ್ತಿ ಸೌಲಭ್ಯಗಳನ್ನು ವೇತನದ ಪರಿವರ್ತಿತ ಮೌಲ್ಯ ಉಪದಾನ ಮತ್ತು ಸಂಬಂಧಿಸಿದ ಇತರೆ ಸೆಳೆಯಲು ಸೂಚಿಸಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಐನಾತಿ ಕಳ್ಳಿಯ ಹಿನ್ನೆಲೆ ಕೇಳಿ ಬೆಚ್ಚಿಬಿದ್ದ ಪೊಲೀಸರು. ದೇಶಾದ್ಯಂತ ಅಂಗಡಿ ಕಳ್ಳತನ ಮಾಡಿ ಅದನ್ನ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಇಬಿನಲ್ಲಿ ಮಾರಾಟ ಮಾಡುತ್ತಿದ್ದ ಐನಾತಿ ಮಹಿಳೆಯನ್ನ ಅಮೆರಿಕ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 19 ವರ್ಷಗಳಿಂದ ಆಕೆ ಈ ಕಾರ್ಯದಲ್ಲಿ ತೊಡಗಿದ್ದು ತನಿಖೆಯಿಂದ ತಿಳಿದು ಬಂದಿದೆ. ಬ್ರೇಕಿಂಗ್ ನ್ಯೂಸ್. ಚೀನಾದ ದುಸ್ಸಾಹಸ ತಡೆಯುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ರಣತಂತ್ರ. ಇಂಡೋ ಪೆಸಿಫಿಕ್ ಸಾಗರ ಪ್ರದೇಶಗಳಲ್ಲಿ ಚೀನಾದ ಆರ್ಭಟಕ್ಕೆ ಅಂಕುಶ ಹಾಕಿ ಅಲ್ಲಿ ಮುಕ್ತ ವಾತಾವರಣ ನಿರ್ಮಿಸುವ ಸಲುವಾಗಿ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಒಂದಾಗಿ ಕಾರ್ಯಯೋಜನೆ ರೂಪಿಸುತ್ತಿವೆ. ಇಲ್ಲಿ ಮುಕ್ತವಾಗಿರುವ ಹಾಗೂ ನಿಮ್ಮದಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನ ಬಲಪಡಿಸಲು ಈ 4 ದೇಶಗಳು ನಿರ್ಧರಿಸಿವೆ. ಬ್ರೇಕಿಂಗ್ ನ್ಯೂಸ್. ಲಿವಿಂಗ್ ರಿಲೇಶನ್ಶಿಪ್ ದಂತ ವೈದ್ಯ ಮಹಿಳೆಯ ಹೊಟ್ಟೆ ಬಗೆದು ಬರ್ಬರ ಹತ್ಯೆ, ಆರೋಪಿ ಬಂಧನ. ಕೇರಳದ ಎರ್ನಾಕುಲಂನಲ್ಲಿ ಸೆಪ್ಟೆಂಬರ್ 28ರಂದು 30 ವರ್ಷದ ಸೋನಾ ಜೋಸ್ ಎಂಬುವವರನ್ನ 39 ವರ್ಷದ ಮಹೇಶ್ ಚಾಕುವಿನಿಂದ ಹಿಡಿದಿದ್ದ. ಈ ವೇಳೆ ತೀವ್ರವಾಗಿ ಗಾಯಗೊಂಡಿದ್ದ ಸೋನಾರನ್ನ ತ್ರಿಶೂರ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸೋನಾ ಮೃತಪಟ್ಟಿದ್ದರು. ಈ ಪ್ರಕರಣ ಸಂಬಂಧ ಪೊಲೀಸರು ಆರೋಪಿ ಮಹೇಶ್ನನ್ನ ಬಂಧಿಸಿದ್ದಾರೆ. ಸೋನಾ ಕಳೆದ 2 ವರ್ಷಗಳಿಂದ ಮಹೇಶ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಸೋನಾ 1.5 ವರ್ಷದಿಂದ ತ್ರಿಶೂರ್ನ ಅಲ್ಲೂರು ಬಳಿಯ ಕುಟ್ಟನೆಲ್ಲೂರಿನಲ್ಲಿ ಡೆಂಟಲ್ ಕ್ಲಿನಿಕ್ ನಡೆಸುತ್ತಿದ್ರು. ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗುತ್ತಿತ್ತು. ಇದೇ ಕಾರಣಕ್ಕೆ ಸೋನಾರನ್ನ ಹತ್ಯೆ ಮಾಡಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪುತ್ರನ ಸ್ನೇಹಿತನ ಬಿಜೆಪಿಗೆ ಕಳಿಸಿ ದಾಳವಾಗಿ ಬಳಕೆ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ತಿರುಗೇಟು. ಜೆಡಿಎಸ್ ಒಂದು ರಾಜಕೀಯ ಪಕ್ಷವೇ ಅಲ್ಲ, ಬೆಂಬಲ ಪಡೆದು ಅಧಿಕಾರಕ್ಕೆ ಬರುವ ಪಕ್ಷ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಟೀಕಿಸುವುದಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ವೈಯಕ್ತಿಕ ನೆಲೆಯಲ್ಲಿ ಸ್ನೇಹ ವಿಶ್ವಾಸವೇ ಬೇರೆ. ಆದರೆ ಉಪಚುನಾವಣೆ ಘೋಷಣೆಯಾದ ನಂತರ ಪುತ್ರನ ಸ್ನೇಹಿತನನ್ನ ದಾಳವಾಗಿ ಬಳಸಿಕೊಂಡು ಮತ್ತೊಂದು ಪಕ್ಷಕ್ಕೆ ಕಳುಹಿಸುವ ಜಾಯಮಾನ ನನ್ನದಲ್ಲ ಎಂದು ಹೇಳಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿ ಜಿಲ್ಲೆಯಲ್ಲಿ ತುಂಬಿ ಹರಿದ ಗುಡ್ಡ ಗೊನ್ನಳ್ಳಿ ಕೆರೆ, ಗ್ರಾಮಗಳ ಗ್ರಾಮಸ್ಥರಲ್ಲಿ ತುಂಬಿದ ಹರ್ಷ. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಹೊಂದಿಕೊಂಡಿರುವ ಗುಡ್ಡ ಗೊನ್ನಳ್ಳಿ ಕೆರೆ ತುಂಬಿ ಹರಿಯುತ್ತಿದ್ದು ಪಟ್ಟಣದ ನಾಗರಿಕರು ಸೇರಿದಂತೆ ನೆರೆಹೊರೆ ಗ್ರಾಮಗಳ ಗ್ರಾಮಸ್ಥರಲ್ಲಿ ಹರ್ಷ ತುಂಬಿದೆ. ಗ್ರಾಮಸ್ಥರು ಕೆರೆಗೆ ತೆರಳಿ ಗಂಗಾ ಪೂಜೆ ಮಾಡಿದ್ದಾರೆ. ಅಮರದೇವರಗುಡ್ಡ ಗ್ರಾಮದ ಹಿರಿಯರಾದ ಕೆಎಸ್ ಬಸಪ್ಪ ಮಾತನಾಡಿ, ಸುಮಾರು 9 ವರ್ಷಗಳ ಹಿಂದೆಯಷ್ಟೇ ತುಂಬಿದ ಕೆರೆ ಕೆಲ ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಮಂಗಳವಾರದಂದು ಕೆರೆಯು ತುಂಬಿದ್ದು ಕೋಡಿ ಬಿದ್ದಿದೆ. 100 ಎಕರೆಯಷ್ಟು ಜಮೀನುಗಳಿಗೆ ನೀರಿನ ಸೇಲೆ ದೊರಕುತ್ತದೆ. ಬೋರುಗಳು ಜೀವ ಪಡೆದುಕೊಂಡು ಚೇತರಿಸಿಕೊಳ್ಳುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಕೆಲಸ ಮಾಡುತ್ತಿದ್ದ ವೇಳೆ ಆಯಿ ತಪ್ಪಿ ಬಿದ್ದು ಕಾರ್ಮಿಕ ಸಾವು, ವಿಜಯಪುರದಲ್ಲಿ ಘಟನೆ. ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ಜಾತ ಪಕ್ಷಿಯಂತೆ ಕಾಯುವ ರೈತರ ದುಸ್ಥಿತಿ. ಕೋಟಿಗೆಲಿ ಶ್ರೀ ವೀರ ಮದಕರಿ ನಾಯಕ ಜಯಂತಿ ಅಂಗವಾಗಿ ಸರಳಾಚರಣೆ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಪುಷ್ಪ ಕೇಕೇರ್ ಅವರ ಕಾಫಿ ತೋಟದಲ್ಲಿ ಪತ್ತೆಯಾಗಿದೆ ಅಪರೂಪದ ರಾಬಿನ್ ಹಕ್ಕಿಯ ನೀಲಿ ಮೊಟ್ಟೆ.
ಸುದ್ದಿಗಳಿಗಾಗಿ ಸುದ್ದಿ ನಿಮ್ಮದು, ವಿಷಯ ನಮ್ಮದು. ವೀಕ್ಷಿಸಿ ಅಭಿನ್ ವಾಹಿನಿ. ವಂದನೆಗಳು.